ನಾವು ಇವತ್ತಿದ್ದೀವಿ ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ಸ್ ಸೆಟ್ ಅಲ್ಲಿ. ಇಲ್ಲಿ ಇಂಟೀರಿಯರ್ ಡಿಸೈನಿಂಗ್ ವರ್ಕು ಮತ್ತು ಸೆಟ್ ವರ್ಕು, ಕಸ ಗುಡಿಸೋದು ಇನ್ನು ಹಿಡಿದು ಸೆಟ್ ರೆಡಿ ಆದ್ರ ಮೇಲೆ ಅದ್ರ ಮುಂದ್ಗಡೆ ನಿಂತ್ಕೊಂಡು ಆ್ಯಂಕರಿಂಗ್ ಮಾಡೋದು ಎಲ್ಲ ಮಾಡ್ತೀನಿ. ಐ ರಿಯಲಿ ಎಂಜಾಯ್ಡ್. ಖುಷಿ ಈಸ್ ಮೈ ಓನ್ಲಿ ಥಿಂಗ್. ಒಳ್ಳೆ ರಾಣಿ ಥರ ಕಾಣಿಸ್ತಿದ್ದೀನಲ್ಲ ಈ ಡ್ರೆಸ್ಗೂ ಈ ಸೆಟಪ್ಗೂ. ಇಶಿತಾ ಬೈಕೋಬೇಡಿ, ಕೈ ಇಟ್ಕೊಂಡಿದ್ದೀನಿ. ಅಯ್ಯೋ ಅದೆಲ್ಲ ಅಷ್ಟೊಂದೆಲ್ಲ ಏನಿಲ್ಲ. ರಿಚ್ ಚಾನಲ್ ಇವ್ರದ್ದು ಸ್ವಲ್ಪ ಇವ್ರು ದುಬೈಗೆ ಹೋಗ್ತಾ ಇರ್ತಾರೆ. ಕಟ್ ಮಾಡ್ರು. ओके भाई, ये सभी इधर तो अभी सामान जो है ओके ओके बात में ओके. ओ हाय, वेलकम बैक टू माय यूट्यूब चैनल. बन्नी आचे बन्नी, ಒಳಗಡೆ ಸೌಂಡ್ ಬರ್ತಿದೆ, ಆಚೆ ಹೋಗೋಣ ಬನ್ನಿ. ಲೆಟ್ ಮೀ ಇಂಟ್ರೊಡ್ಯೂಸ್ ದ ಆರ್ಟಿಸ್ಟಿಕ್ ಮ್ಯಾನ್ ನೆಕ್ಸ್ಟ್ ಟು ಮೀ. ನಾವು ಇವತ್ತಿದ್ದೀವಿ ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ಸ್ ಸೆಟ್ಟಲ್ಲಿ. ಸೊ ಸೆಟ್ ಹಾಕ್ತಾ ಇದ್ದೀವಿ. ನಾನು ರೆಡ್ ಕಾರ್ಪೆಟ್ ಮಾಡ್ತಾ ಇದ್ದೀನಿ. ನಮ್ಮ ಪರಾಗ್ ಜಿ ಮೇನ್ ಸ್ಟೇಜ್ ಮಾಡ್ತಿದ್ದಾರೆ. ಹೀಸ್ ಫ್ರಮ್ ಮುಂಬೈ. ಕರಣ್ ಜೋಹರ್ ಅಂತ ದೊಡ್ಡ ದೊಡ್ಡ ಬಾಲಿವುಡ್ ಸ್ಟಾರ್ಸ್ಗಳ ಸೆಟ್ಗಳನ್ನು ಹಾಕಿದ್ದಾರೆ. ಅವರು ಬರ್ಡೇ ಪಾರ್ಟಿ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಕನ್ನಡ ಬರುತ್ತಾ? ನೋ. ಓಕೆ, ಪ್ಲೀಸ್ ಸೇ ಹಾಯ್ ಟು ಮೈ ಆಡಿಯನ್ಸ್. ಓಕೆ, 18 ಇಯರ್ಸ್ ಇಂದ ಅವರು ಈ ಇಂಡಸ್ಟ್ರಿನಲ್ಲಿದ್ದಾರೆ. ಸೆಟ್ ಹಾಕೋದು, ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡೋದು, ಇಟ್ ಇಸ್ ಸೋ ಆರ್ಟಿಸ್ಟಿಕ್. ವಿ ಆರ್ ನಾಟ್ ಅಲೌಡ್ ಟು ಶೋ ದ ಮೇನ್ ಸ್ಟೇಜ್ ಮಾಡ್ತಿದ್ದಾರೆ. ಫ್ರಮ್ ಹೌ ಮೆನಿ ಇಯರ್ಸ್ ಆರ್ ಯು ವರ್ಕಿಂಗ್ ವಿತ್ ಕಲರ್ಸ್? Colors we working is 8 to 10 years. Okay. With some Big Boss and all Raja Rani shows. Big shows set ಎಲ್ಲ ಹಾಕ್ತೀರಾ? ಓಕೆ, ಸೂಪರ್ ಜಿ, ಥ್ಯಾಂಕ್ ಯು ಸೋ ಮಚ್. ಅವ್ರು ತುಂಬ ಬ್ಯುಸಿ ಇರ್ತಾರೆ. ಅಪ್ ವರ್ಕರು. ಓಕೆ, ಥ್ಯಾಂಕ್ ಯು. ನಂದು ಬಟ್ಲರ್ ಹಿಂದಿ, ಏನು ಹಿಂದಿ ಬರುತ್ತೋ ಅದರಲ್ಲಿ ಮ್ಯಾನೇಜ್ ಮಾಡ್ತಿದ್ದೀನಿ. ಸೊ ಯೂಶಲಿ ಏನಾಗುತ್ತೆ, ಟೆಲಿವಿಷನ್ಗೆ ಹಿಂದ್ಗಡೆ ಬಿಹೈಂಡ್ ದ ಸೀನ್ ಪ್ರೊಡಕ್ಷನ್ ಯಾರು ಮಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಕಲರ್ ಲೈಟ್ಸ್ ನೋಡ್ತೀವಿ, ಜಗಮಗವಾದಂಥ ಒಂದು ಸೆಟ್ ನೋಡ್ತೀವಿ. ಅದ್ರ ಹಿಂದ್ಗಡೆ ಹಲವಾರು ದಿನಗಳ, ತಿಂಗಳುಗಳ ಕೆಲಸ ಇರುತ್ತೆ. ಸೊ ನನಗೆ ಇಟ್ ಈಸ್ ಅನ್ ಎಕ್ಸ್ಟ್ರೀಮ್ ಪ್ಲೆಷರ್, ಇಟ್ಸ್ ಅನ್ ಎಕ್ಸ್ಟ್ರೀಮ್ ಆನರ್. ಯಾಕಂದರೆ ನನ್ನಂಥ ಒಂದು ಚಿಕ್ಕ ಕಂಪನಿ ಅಂತ ನಾನು ಅಂದ್ಕೊಳ್ತೀನಿ. ಟೆಲಿವಿಷನಲ್ಲಿ ನಾವು ಸೆಟ್ ಹಾಕೋಕ್ಕೆ ಅವರು ನಮಗೆ ಪರ್ಮಿಷನ್ ಕೊಟ್ಟಿರೋದು ಇಟ್ಸ್ ಅ ಗ್ರೇಟ್ ಆನರ್. ನಿಜವಾಗ್ಲೂ ನಾನು ಜೀ ಕನ್ನಡಗೆ ತುಂಬ ಪ್ರೊಡಕ್ಷನ್ ಮಾಡಿದ್ದೀನಿ. ಅಂದರೆ ಅವರ ಇವೆಂಟ್ಸ್ ಆಗಿರ್ಬೋದು, ಗೆಟ್ ಟುಗೆದರ್ಸು ಮತ್ತು ಅವಾರ್ಡ್ಸ್, ಕುಟುಂಬ ಅವಾರ್ಡ್ಸು, ಅದು ಇದು. ಇವತ್ತು ಕಲರ್ಸಿಗೆ ಐ ಥಿಂಕ್ ಇದಕ್ಕೂ ಕೂಡ ಸೆಟ್ ಹಾಕೋಕ್ಕೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಹಗಲು ರಾತ್ರಿ ನಾವು ವರ್ಕ್ ಮಾಡ್ತೀವಿ. ಅದಾದಮೇಲೆ ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತೀರಾ, ಬ್ಯೂಟಿಫುಲ್ ಸೆಟ್, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ನೀಟಾಗಿ ಕಾಣಿಸ್ತೀನಿ, ನಮ್ಮ ಪಕ್ಕದಲ್ಲಿ ಸ್ಮಾರ್ಟ್ ಆಗಿರ್ತಲ್ಲ, ಅದಕ್ಕೆ ಹಾಯ್ ಮುರುಘಾ. ಹಾಯ್ ನಾನು ಸ್ಮಾರ್ಟ್ ಅಂತೆ ನೋಡಿ ಹೆಂಗಂತವ್ರೆ. ಏನು ರೇಗಿಸ್ತಾ ಇದ್ದೀರಾ ನನ್ನನ್ನು? ನನಗೊಂದು ಡೌಟು, ನೀವು ಹೆಂಗೆ ಯಾವಾಗಲೂ ಸ್ವೀಟಾಗಿ ಮಾತಾಡ್ತಾ ಇರ್ತೀರಾ, ಸ್ಮೈಲಿಂಗ್ ಆಗಿ ಇರ್ತೀರಾ, ಎಷ್ಟು ಟೆನ್ಷನ್ ಇದ್ರು? ಅದು ಹಂಗೆ ಬಂದ್ಬಿಟ್ಟಿದೆ. ಬಟ್ ವರ್ಕ್ ಟೈಮಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತೀನಿ ಅಲ್ವಾ? ಆ್ಯಕ್ಚುಲಿ ನಾನು ಎಷ್ಟೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ, ಒಂದು ಸಣ್ಣ ಪುಟ್ಟ. ಒಂದು ಸತಿನೂ ಇವರು ನಾನು ಕೊರಿಯೋಗ್ರಾಫೇ ಮಾಡಿಲ್ಲ. ಅದೇ ನನಗೆ ಬೇಜಾರು. ಯಾಕೆ? ನೀವು ಮೇ ಬಿ ನನ್ನನ್ನು ಕೇಳಿಲ್ಲ ಅನ್ಸುತ್ತೆ. ಯಾವಾಗಲೂ ಮುರುಘಾ ಬೇಕು ಕೊರಿಯೋಗ್ರಾಫರ್ ಅಂತ. ಕರೆಕ್ಟ್. ಸಾಕು. ಇವಾಗ ಆಕ್ಚುಲಿ ಚೈತ್ರ ಅವರು ತುಂಬಾ ಒಳ್ಳೆ ಡ್ಯಾನ್ಸರು. ಯಾವಾಗ ನೋಡಿದ್ದೀರಾ ಡ್ಯಾನ್ಸ್ ಮಾಡೋದು? ನಾನು ನಿಮ್ದು ಎಷ್ಟೊಂದು ರೀಲ್ಸ್ ನೋಡಿದ್ದೀನಿ, ಮತ್ತೆ ನಿಮ್ಮ ವಿಡಿಯೋಸ್ ನೋಡಿದ್ದೀನಿ. ಅಲ್ಲೋ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ದೀನಪ್ಪ. ನಾನು ಅದ್ರ ಜೊತೆಗೆ ಇದು ಸ್ಟೇಜ್ ಮೇಲೆ ನೀವು ಯಾವಾಗೋ ಒಂದ್ಸತಿ ಡ್ಯಾನ್ಸ್ ಮಾಡ್ತೀರಾ, ಬಟ್ ರೀಲ್ಸು ಅದು ಇದು ಅವಾಗ ಮಾಡ್ತಾನೆ ಇರ್ತೀವಿ. ಅದ್ರಲ್ಲಿ ಗೊತ್ತಾಗತ್ತಲ್ಲ ಸೂಪರ್ ಡ್ಯಾನ್ಸರ್ ಅಂತ ಅಲ್ವಾ? ಆ್ಯಕ್ಚುಲಿ ಏನು ಗೊತ್ತಾ, ಈ ಥರ ಪ್ರಾಪರ್ಟೀಸಲ್ಲಿ, ಈ ಥರ ಸೆಟ್ಸಲ್ಲಿ ವರ್ಕ್ ಮಾಡೋ ಒಂದು ಆನರ್ ಏನಂದರೆ, ಈ ಥರ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸ್ ನಮಗೆ ಸಿಗ್ತಾರೆ, ಪರಿಚಯ ಆಗ್ತಾರೆ. ಅದೇ ನನಗೆ ನಿಜವಾಗ್ಲೂ ಖುಷಿ ಆಗೋದು. ಯಾಕಂದರೆ ಇವಾಗ ಇವ್ರನ್ನ ಮೀಟ್ ಮಾಡಬೇಕಂದ್ರೆ ನಾನು ಕಾಮನ್ ಮ್ಯಾನ್ ಆಗಿದ್ರೆ ಆಗ್ತಿತ್ತಾ?
ಇಲ್ಲ ತಾನೆ. ಸೊ ಈ ಥರ ಹಂಗಲ್ಲ, ಈ ಥರ ಮೀಟ್ ಮಾಡ್ಬೋದು ನನ್ನನ್ನು. ಅಲ್ಲ ಅಂದರೆ ಇವಾಗ ನಾನು ಈ ಇಂಡಸ್ಟ್ರಿಲಿ ಇರಲಿಲ್ಲ ಅಂದರೆ ನಿಮ್ಗೆ ಸಿಗ್ತಿದ್ರಾ? ಈ ಥರ ನಾನು ಎಲ್ಲರನ್ನೂ ಮೀಟ್ ಮಾಡೋದು ನಂಗೆ ತುಂಬಾ ಖುಷಿ ಆಗುತ್ತೆ. ಆನ್ ದ ಸ್ಕ್ರೀನ್ಗಿಂತ ಬಿಹೈಂಡ್ ದ ಸ್ಕ್ರೀನ್ ವರ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ. ಆ್ಯಕ್ಚುಲಿ ಬಿಹೈಂಡ್ ದ ಸ್ಕ್ರೀನು ತುಂಬ ಚೆನ್ನಾಗಿರುತ್ತೆ, ಬಟ್ ಅದರಲ್ಲಿ ಸ್ವಲ್ಪ ಕಷ್ಟನೂ ಇರುತ್ತೆ. ನಿಮಗೆ ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ನಮ್ಗೇನಂದರೆ ಫೈನಲಿ ಔಟ್ಪುಟ್ಟು ಟಿ ವಿಯಲ್ಲಿ ಬರಬೇಕಾದ್ರೆ ಚೆನ್ನಾಗಿ ಬರಬೇಕು, ಅಷ್ಟೇ ನಮ್ಮ ಒಂದು ಇದು. ಹೌದು, ಇವರು ಕಷ್ಟಪಟ್ಟು ಕೊರಿಯೋಗ್ರಾಫ್ ಮಾಡ್ತಾರೆ, ನಾವು ಕಷ್ಟಪಟ್ಟು ಸೆಟ್ ಹಾಕ್ತೀವಿ, ಆಮೇಲೆ ಆ್ಯಂಕರಿಂಗ್ ಕೂಡ ಮಾಡ್ತೀವಿ. ಅದ್ರ ಹಿಂದೆ ಇರೋ ಪೇಯ್ನು ನಮಗೆ ಮಾತ್ರ ಗೊತ್ತು, ಬಟ್ ಅದನ್ನು ಇಟ್ಸ್ ಅ ಸ್ವೀಟ್ ಪೇಯ್ನ್. ಅಲ್ಲೆಲ್ಲೋ ವರ್ಕ್ ಮಾಡ್ತಿದ್ದವರು ಪ್ರಭುದೇವ, ಇನ್ನೂ ಸೂಪರ್ ಸ್ಟಾರ್ಸ್ ಅಂತ ಜೊತೆ ಎಲ್ಲ ವರ್ಕ್ ಮಾಡಿದ್ದಾರೆ. ನಾನು ನೋಡ್ತಾ ಇರ್ತೀನಿ ಫೇಸ್ಬುಕ್ಕಲ್ಲೆಲ್ಲ ಪಿಕ್ಚರ್ಸ್ ಹಾಕ್ತಿರ್ತಾರಲ್ವ ಅಂತ. ಸೂಪರ್, ತುಂಬಾ ಖುಷಿ ಆಗುತ್ತೆ. ಇವತ್ತು ನಿಮ್ಮದೇ ಆದಂಥ ಒಂದು ಹೆಸರು ಮಾಡಿದ್ದೀರಾ, ಡ್ಯಾನ್ಸ್ ಸ್ಟುಡಿಯೋ ಮಾಡಿದ್ದೀರಾ. ಇದೇ ಥರ ಇನ್ನೂ ದೊಡ್ಡದಾಗಿ ನೆಕ್ಸ್ಟ್ ಆಲ್ರೆಡಿ ಬಾಲಿವುಡ್ಗೆಲ್ಲ ಕೊರಿಯೋಗ್ರಾಫ್ ಮಾಡಿದ್ದೀರಾ, ಇನ್ನೇನು ಮಿಕ್ಕಿಲ್ಲ. ಬಾಲಿವುಡಲ್ಲಿ ವರ್ಕ್ ಮಾಡಿದ್ದೀನಿ, ಕೊರಿಯೋಗ್ರಫಿ ಇನ್ನೂ ಮಾಡಿಲ್ಲ. ಅದೇ ಆಸ್ ಎ ಸೂನ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ನನಗೆ. ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಪೇಸ್ ಆಫ್. ಇವ್ರ ಪ್ರೊಡಕ್ಷನ್ ಆ್ಯಕ್ಚುಲಿ ಇವರು ತುಂಬ ಏನನ್ನೋದು, ನಾನು ನೋಡಿದ್ದೀನಿ, ರೆಡ್ ಕಾರ್ಪೆಟ್ಸ್ ಮಾಡಿದ್ದಾರೆ. ಚೈತ್ರಾ ಮ್ಯಾಮ್ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿರ್ತಾರೆ. ಅದನ್ನ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇದೊಂದು ಟೈಮ್ ಲೈವ್ ಆಗಿ ಹೇಳ್ತಾ ಇದ್ದೀನಿ. ನೀವು ಸಕ್ಕತ್ತಾಗಿ ಮಾಡ್ತೀರಾ, ಸಖತ್ ಕ್ರಿಯೇಟಿವಿಟಿ ಆಗಿರುತ್ತೆ. ಮತ್ತು ಇದೇ ಥರ ನಾನು ತುಂಬ ನೋಡಿದ್ದೀನಿ, ಬರೀ ಇದಂತಲ್ಲ, ಬೇರೆ ನಿಮ್ಮ ಹ್ಯಾಂಕರಿಂಗ್ ಆಗಲಿ, ತುಂಬ ನಿಮ್ಮ ಈವೆಂಟ್ಸು ಸಕ್ಕತ್ತಾಗಿರುತ್ತೆ. ಅದು ಹೆಂಗೆ ನೀವು ಅಷ್ಟೊಂದು ಎನರ್ಜಿ ಆಗಿರ್ತೀರಾ? ಅದೇನೋ ಗೊತ್ತಿಲ್ಲ, ಅದು ಹುಡುಗಿರು ಯಾವಾಗಲೂ ಹಂಗೇನೆ, ಸ್ವಲ್ಪ ಕ್ರಿಯೇಟಿವ್ ಲೆವೆಲ್. ಹುಡುಗಿರಲ್ತಲ್ಲ, ಚೈತ್ರ ಅವರು ಸ್ವಲ್ಪ ಎನರ್ಜಿ ಜಾಸ್ತಿ. ಇಶಿತಾ ಬೈಕೋಬೇಡಿ, ಕೈ ಇಟ್ಕೊಂಡಿದ್ದೀನಿ. ಅದೆಲ್ಲ ಅಷ್ಟೊಂದೆಲ್ಲ ಏನಿಲ್ಲ, ಅವರ ಕೂಲ್. ನಿಮ್ಮ ಚಾನಲ್ ನೋಡ್ತಾ ಇರ್ತೀನಿ, ಸಖತ್ತಾಗಿರುತ್ತೆ ಕಾಮಿಡಿ. ನಾನು ನಿಮ್ಮದು ನೋಡ್ತಾ ಇರ್ತೀನಿ. ನೀವು ಅಂದರೆ ನಿಮ್ಮದು ಸ್ವಲ್ಪ ರಿಚ್ ಚಾನಲ್, ಇವ್ರದ್ದು ಸ್ವಲ್ಪ ಇವ್ರು ದುಬೈಗೆ ಹೋಗ್ತಾ ಇರ್ತಾರೆ. ಕಟ್ ಮಾಡ್ರು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ವೆರಿ ಸ್ವೀಟ್, ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಟೈಮ್. ಸಾರಿ ಇಶಿತಾ. ಓಕೆ ಬಾಯ್. ಓಕೆ, ಸೊ ಇವಾಗ ಸೆಟ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ, ಆಯಿತಾ? ನೋಡಿ, ಇದು ಒಂದು ಸೆಟ್ಟು. ಇದೆಲ್ಲ ನಮ್ಮ ಹತ್ರ ಇರೋ ಪ್ರಾಪ್ಸ್ನೆಲ್ಲ ಹಾಕ್ಬಿಟ್ಟು, ನನಗೆ ಇಂಜಿನಿಯರಿಂಗ್ ಬರುತ್ತಲ್ವ, ಸೊ ಕ್ಯಾಡು ಕ್ಯಾಮ್ಡಿ ಅದೆಲ್ಲ ಯೂಸ್ ಮಾಡಿಕೊಂಡು ಎಲ್ಲ ಪ್ರಾಪ್ಸ್ನು ಒಂದು ಸ್ಕ್ರೀನ್, ಒಂದು 3D ಸ್ಟ್ರಕ್ಚರ್ ಕೊಡ್ತೀವಿ, ಈ ಥರ ಕಾಣಿಸುತ್ತೆ ಅಂತ ಒಂದು ವಿಜುವಲ್. ಇದೊಂದು ಕಾರ್ನರ್ ಬರುತ್ತೆ, ಇದೊಂದು ಬ್ಲಾಕ್ ಬರುತ್ತೆ, ಇಲ್ಲಿ ಫೋಟೋ ಬೂತ್ ಥರ ಇದೊಂದು ಬ್ಲಾಕ್ ಬರುತ್ತೆ, ಈ ಥರ ಒಂದು ಬ್ಲಾಕ್ ಬರುತ್ತೆ. ಮತ್ತು ಇದು ಎಂಟ್ರಿ. ನಾವು ಬ್ರ್ಯಾಂಡಿಂಗ್ ಯಾವುದೇ ಇರಲಿ, ಬರೀ ಟಿ ವಿಗೆ ಅಂತ ಅಲ್ಲ, ಯಾವುದೇ ಒಂದು ಕಾರ್ಪೊರೇಟ್ ಶೋ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅವ್ರದ್ದು ಬ್ರ್ಯಾಂಡಿಂಗ್ ಹೆಂಗೆ ಬರುತ್ತೆ, ಮತ್ತು ಯಾವ ಥರ ಎಂಟ್ರಿ ಬರುತ್ತೆ, ಯಾವ ಥರ ಫೋಟೋ ಬೂತ್ ಕಾರ್ನರ್ ಬರುತ್ತೆ, ಅದೆಲ್ಲ ಪ್ರತಿಯೊಂದೂ ನಾವು ಮುಂಚೆನೇ ಪ್ರಿಪೇರ್ ಆಗಿ ಕ್ಲೈಂಟಿಗೆ ತೋರಿಸ್ತೀವಿ. ಅವ್ರು ಅಪ್ರೂವ್ ಮಾಡಿ ಇದಕ್ಕೆ ತಕ್ಕನಾಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಥರ ಒಂದು ಲೇಔಟ್ ಮಾಡ್ಕೊತೀವಿ ನಾವು. ಸೊ ಲೇಔಟು ಎಷ್ಟು ಅಡಿ ಏನು ಅಂತ ಮೆಷರ್ಮೆಂಟ್ ತಗೊಂಡು ಆ ಲೇಔಟಿಗೆ ತಕ್ಕನಾಗೆ ಇರುವಂಥ ಪ್ರಾಪ್ಸ್ ನಮ್ಮ ಹತ್ರ ಇದ್ದರೆ ಆಲ್ರೆಡಿ, ಅಥವಾ ರೆಡಿಯಾಗಿ, ಅಥವಾ ಆರ್ಟ್ ಡೈರೆಕ್ಟರ್ಗೆ ಹೇಳಿ ಮಾಡಿಸಿ ಪ್ರಾಪ್ಸ್ನೆಲ್ಲ ಹಾಕ್ತೀವಿ. ಬ್ರ್ಯಾಂಡಿಂಗ್ ಬರುತ್ತೆ, ಅದೆಲ್ಲ ತೊಗೊಂಬಂದು ಇದೇ ಥರ ಎಕ್ಸಿಕ್ಯೂಟ್ ಮಾಡಬೇಕಲ್ಲ. ಇದೆಲ್ಲ ಹೆಂಗೆ ವರ್ಕ್ ಅಂದರೆ, ಒಂದು ಇಂಟೀರಿಯರ್ ಡಿಸೈನರ್ ಹೆಂಗೆ ಮನೆಗೆ ಒಂದು ಲೇಔಟ್, ಒಂದು ಮೆಷರ್ಮೆಂಟ್ ಕೊಡ್ತಾರೆ, ಮೆಷರ್ಮೆಂಟ್ ಕೊಟ್ಟು ಆ ಮೆಷರ್ಮೆಂಟ್ ಪ್ರಕಾರ ಏನೇನು ಬೇಕು ಮನೆಗೆ ಅದನ್ನು ಕ್ರಾಸ್ ಚೆಕ್ ಮಾಡಿ, ಕ್ಲೈಂಟಿಗೂ ಇಷ್ಟ ಆಗೋ ಥರ ಕಲರ್ ಕಾಂಬಿನೇಷನ್ ನೋಡಿ ಅದನ್ನೆಲ್ಲ ಮಾಡಿಸಿ ಅಲ್ಲಲ್ಲಿ ಅರೇಂಜ್ ಮಾಡ್ತಾರಲ್ವ. ಸೊ ಅದೇ ಥರ ನಮ್ಮದು ಕೆಲಸ. ಇಲ್ಲಿ ಇಂಟೀರಿಯರ್ ಡಿಸೈನಿಂಗ್ ವರ್ಕು, ಮತ್ತು ಸೆಟ್ ವರ್ಕು, ಕಸ ಗುಡಿಸೋದು ಇಂದ ಹಿಡಿದು ಸೆಟ್ ರೆಡಿ ಆದ್ಮೇಲೆ ಅದ್ರ ಮುಂದ್ಗಡೆ ನಿಂತ್ಕೊಂಡು ಆ್ಯಂಕರಿಂಗ್ ಮಾಡೋದು ಎಲ್ಲ ಮಾಡ್ತೀನಿ. ಐ ರಿಯಲಿ ಎಂಜಾಯ್ ಇಟ್ ರೈಟ್ ಫ್ರಮ್ ಡೇ 1 ಡಿಸ್ಕಷನಿಂದ ಡೇ ಎಂಡಿಂಗ್ ಡೇವರೆಗೂ ನನಗೆ ವರ್ಕ್ ಮಾಡೋದಕ್ಕೆ ಈ ಥರ ಸೆಟ್ಗಳಲ್ಲಿ. ಇವಾಗ ನಾಟ್ ಓನ್ಲಿ ದಿಸ್, ಎಸ್ಪೆಷಲಿ ವೆಡ್ಡಿಂಗ್ಸಲ್ಲೂ ಇದೇ ಥರ ಇರುತ್ತೆ, ಬಟ್ ಸ್ವಲ್ಪ ಈಸಿ ಇರುತ್ತೆ ವೆಡ್ಡಿಂಗ್ಸು, ಎಂಗೇಜ್ಮೆಂಟು ಅಂಥವೆಲ್ಲ. ಯಾಕಂದರೆ ಫೋನಲ್ಲಿ ಡಿಸ್ಕಸ್ ಮಾಡ್ಬೋದು. ಇದಾದರೆ ನಾವು ಏರಿಯಾಗೆ ಬಂದು ಮೆಷರ್ಮೆಂಟ್ ತೊಗೊಂಡು ಎಲ್ಲ ಮಾಡಬೇಕಾಗತ್ತೆ. ಬಟ್ ಎಂಡ್ ಆಫ್ ದ ಡೇ ಬೀಯಿಂಗ್ ಅನ್ ಇವೆಂಟ್ ಮ್ಯಾನೇಜರ್ ಈಸ್ ಆಸಮ್. ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಜೊತೆಗೆ ಪ್ರೊಡಕ್ಷನ್ ಮಾಡೋದು ಈಸ್ ಆಸಮ್. ಸೊ ಇವತ್ತಿನ ಪ್ರಾಪ್ಸ್ ಏನೇನಿದೆ ಎಲ್ಲನೂ ನಂದಲ್ಲ, ಕೆಲವು ಬೇರೆ ಕಡೆಯಿಂದ ತರಿಸಿದ್ದೀನಿ, ಕೆಲವರು ಬೇರೆ ವೆಂಡರ್ಸು, ಕೆಲವು ಬಾಂಬೆಯಿಂದ ತರಿಸಿದ್ದೀನಿ, ಕೆಲವು ಹೈದ್ರಾಬಾದಿಂದ ತರಿಸಿದ್ದೀನಿ. ಸೊ ಅದೆಲ್ಲ ಏನಿದೆ ಬಜೆಟ್ಟು ಒಂದು ಅಂದಾಜಲ್ಲಿ ನಾವು ಕ್ಲೈಂಟಿಗೆ ಕೊಟ್ಟಿರ್ತೀವಿ. ಎಲ್ಲ ಡೆಲಿವರ್ ಮಾಡಿ ಕ್ಲೈಂಟ್ ಹತ್ರ ಫೈನಲ್ ಶಬಾಷ್ ಅನ್ಸ್ಕೊಂಡು ಅಮೌಂಟ್ ಈಸ್ಕೊಳ್ಳೋಷ್ಟ್ರೊಳಗೆ. ಬಟ್ ಏನಂದರೆ ಖುಷಿ ಈಸ್ ಮೈ ಓನ್ಲಿ ಥಿಂಗ್. ಇನ್ ಕೇಸ್ ನೀವೇನಾದ್ರು ನನ್ನ ವರ್ಕ್ ಹೆಂಗಿದೆ ಮತ್ತು ಪ್ರೀವಿಯಸ್ ಯಾವ ಥರ ವರ್ಕ್ ಮಾಡಿದ್ದೀನಿ ಅಂತ ನೋಡಬೇಕು ಅಂದರೆ ಇವೆಂಟ್ಸ್ ಫ್ಯಾಕ್ಟ್ರಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಓಪನ್ ಮಾಡಿ
ಝೀ ಕುಟುಂಬ ಅವಾರ್ಡ್ಸ್ ಸೆಟ್ ಹಾಕಿರೋದು, ಅಂದರೆ ಒಂದು 250 ಫೀಟ್ ಬೈ 60 ಫೀಟ್ ಸೆಟ್ ಹಾಕಿದ್ದೀನಿ. ಅದಕ್ಕೋಸ್ಕರ ನಾವು ಸ್ಕ್ರೀನ್ಸ್ ಆಗಿರ್ಬೋದು, ಅಲ್ಲಿ ಒಂದು ಚಿಕ್ಕ ಚಿಕ್ಕ ಒಂದು ಫೋಟೋ ಬೂತ್ ಝೋನು, ಒಂದು ಫೋಟೋ ಆಪ್ ಝೋನು, ಮತ್ತು ಎಂಟ್ರಿ, ಕಟ್ಔಟ್ಸು ಪ್ರತಿಯೊಂದು ಮಾಡಿದ್ದೀವಿ. ಅದರ ಒಂದು ವಿಡಿಯೋ, ರೀಲು, ಫೋಟೋಸ್ ಎಲ್ಲ ಪೋಸ್ಟ್ ಮಾಡಿದ್ದೀನಿ. ನೀವು ಹೋಗಿ ನೋಡಿ ಹೆಂಗಿದೆ ಅಂತ ಹೇಳಿ. ಸೊ ಮೇನ್ ಡೇ ಇವೆಂಟಲ್ಲಿ ಹೇಗೆ ಕಾಣಿಸುತ್ತೆ ಸೆಟ್ಟು ಪ್ರತಿಯೊಂದು ತೋರಿಸ್ತೀನಿ. ಸ್ಟೇ ಟ್ಯೂನ್. ಹಬ್ಬ ಫೈನಲಿ ದ D-Day ಹ್ಯಾಸ್ ಕಮ್. ಸೊ ಸೆಟಪ್ ಎಲ್ಲ ರೆಡಿ ಆಗಿದೆ. ನೀವು ಆಲ್ರೆಡಿ ನೋಡಿದ್ದೀರಾ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಹೆಂಗೆ ಇದ್ದಿದ್ದ ಪ್ಲೇಸನ್ನ ಹೆಂಗೆ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ ಅಂತ. ತುಂಬ ಅವಾರ್ಡ್ ಇವೆಂಟ್ಸನ್ನು ಇದೇ ಥರ ಪ್ಲ್ಯಾನ್ ಮಾಡ್ತೀವಿ. ಇದು ಏನೋ ರೂಟ್ ಮ್ಯಾಪ್ ಮಾಡಿ, ಸೈಟ್ ವಿಸಿಟ್ ಮಾಡಿ, ಸೈಟ್ ಲೇಔಟ್ ಮಾಡಿ, ಅಲ್ಲಿ ಇದು ಬರಬೇಕು ಅಂತ. ಆ್ಯಂಡ್ ಫೈನಲ್ ಚೇಂಜಸ್ಸು, ಲೈಟಿಂಗ್ಸ್ ಎಲ್ಲ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ಈಗ ತೋರ್ಸೋಕ್ಕೆ ನಾನು ರೆಡಿ. ಸೊ ಇದು ಎಂಟ್ರೆನ್ಸು. ಹೀಗೆ ಬಂದ ತಕ್ಷಣ ಸೆಲೆಬ್ರಿಟೀಸ್ ಇಲ್ಲಿ ಬರ್ತಾರೆ. ಇಲ್ಲಿ ಒಂದು ಇದಿದೆ. ಆಮೇಲೆ ಇದೊಂದು ವಾಕ್ವೇ ಆ್ಯಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ. ನಾನು ಒಳ್ಳೆ ರಾಣಿ ಥರ ಕಾಣಿಸ್ತಿದ್ದೀನಲ್ಲ ಈ ಡ್ರೆಸ್ಗೂ ಈ ಸೆಟಪ್ಗೂ. ಆ್ಯಕ್ಚುಲಿ ಥೀಮ್ ಬಂದು ರಾಯಲ್ ಥೀಮ್. ಸೊ ಇದೆಲ್ಲ ಏನು ಗೊತ್ತಾ, ನಾವೆಲ್ಲ ಈ ಪೀಸಸನ್ನು ನಾವು ಕಸ್ಟಮೈಸ್ ಮಾಡಿಸಿ ಇದನ್ನು ಪೇಂಟ್ ಮಾಡಿಸಿರೋದು. ಇದು ಆ್ಯಕ್ಚುಲಿ ಬೇರೆ ಕಲರಲ್ಲಿತ್ತು, ಈ ಥೀಮಿಗೆ ಸೂಟ್ ಆಗಬೇಕು ಅಂತ ಗೋಲ್ಡ್ ಕಲರ್ ಮಾಡಿಸಿರೋದು. ನೋಡಿ ಲೈಟೇ ಹೊಟ್ಟೋಯ್ತು. ಲೈಟ್ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ಲೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಗೊತ್ತಾ. ಸೊ ದಿಸ್ ಇಸ್ ಅ ಕ್ಲೋಸ್ಡ್ ಸ್ಪೇಸ್. ಸೊ ಈ ಕ್ಲೋಸ್ಡ್ ಸ್ಪೇಸಲ್ಲಿ ಅದು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ವಿ ಹ್ಯಾವ್ ಟು ಡೂ ಅ ಲಾಟ್ ಆಫ್ ಬ್ಯಾಕ್ಗ್ರೌಂಡ್ ವರ್ಕ್. ಈ ಸ್ಕ್ರೀನ್ಸ್ ಏನಿದೆ ಇಟ್ ಇಸ್ ವೆಲ್ವೆಟ್. ನಿಮಗೆ ಆ ರಿಚ್ ಲುಕ್ ಸಿಗಲಿ ಅಂತ ವೆಲ್ವೆಟ್ ಸ್ಕ್ರೀನ್ನ ಯೂಸ್ ಮಾಡಿದ್ವಿ. ನನಗೆ ಗೊತ್ತು, ನಾನು ಕೆಲವು ಸತಿ ಕಾಣಿಸ್ತಿಲ್ಲ, ಕೆಲವು ಸತಿ ಕಾಣಿಸ್ತಾ ಇದ್ದೀನಿ. ಇಟ್ಸ್ ಓಕೆ, ಬನ್ನಿ. ಸೊ ಇವತ್ತು ಮೇನ್ ಇವೆಂಟ್ ದಿನ. ನಾನಂತೂ ರೆಡಿ ಆಗಿದ್ದೀನಿ ಎಲ್ಲ ಸೆಲೆಬ್ರಿಟೀಸ್ನ ಮಾತಾಡ್ಸೋದಕ್ಕೆ, ಅವರಿಗೆ ಗೇಮ್ ಆಡಿಸೋದಕ್ಕೆ, ಹೇಗೆ ಅನ್ನಿಸ್ತಾ ಇದೆ ಇವತ್ತು ಅಂತೆಲ್ಲ ಕೇಳೋದಕ್ಕೆ. ದ ಫೇವ್ರೆಟ್ ಸ್ಪಾಟ್ ಆಫ್ ದ ಎಂಟೈರ್ ಪ್ಲೇಸ್ ಇಸ್ ಅಲ್ಲಿ ಕುದುರೆ ಇದೆಲ್ಲ, ಗೋಲ್ಡ್ ಕುದುರೆ. ಅದು ಐ ಲವ್ ಇಟ್. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಅದನ್ನ ನೋಡ್ಕೊಬನ್ನಿ. ಜೊತೆಗೆ ವಿ ಹ್ಯಾವ್ ಸೆಟ್ ಅಪ್ ಅ 360 ಕ್ಯಾಮ್. 360 ಕ್ಯಾಮ್ ಅಂದರೆ ಅದ್ರ ಮೇಲೆ ನಿಂತ್ಕೊಂಡು ಅದು ಸುತ್ತ ತಿರುಗಿ ನಮ್ಮದು ಸ್ಲೋ ಮೋನಲ್ಲಿ ಒಂದು ಒಳ್ಳೆ ಸಖತ್ತಾಗಿರೋ ವೀಡಿಯೋ ಬರುತ್ತೆ. ಅದನ್ನು QR ಕೋಡಲ್ಲಿ ಕನ್ವರ್ಟ್ ಮಾಡಿ ಸಾಫ್ಟ್ವೇರ್ ಮುಖಾಂತರ ನಾವು ಅದು ಔಟ್ಪುಟ್ ಕೊಡ್ತೀವಿ. ಸೊ ಎಲ್ಲ ಸೆಲೆಬ್ರಿಟೀಸು ಒಂದು ವೀಡಿಯೋ ತೆಗೆಯೋದಕ್ಕೆ ನಾವು ಕೂಡ ಸೆಟಪ್ ಮಾಡಿದ್ವಿ. ಇವೆಂಟ್ ಫ್ಯಾಕ್ಟ್ರಿ ಪೇಜಲ್ಲಿ ನೋಡಿ ಯಾವ ಥರ ಬರುತ್ತೆ ಅಂತ ಯು ಕ್ಯಾನ್ ಗೆಟ್ ಟು ನೋ. ಬಿಹೈಂಡ್ ಎವ್ರಿ ಲುಕ್ ತುಂಬ ಎಫರ್ಟ್ ಇರುತ್ತೆ ಮೇಕಪ್ ಆರ್ಟಿಸ್ಟ್ದು. ಆಶಾ ಗೌಡ್ರು ನನಗೆ ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ಅಂದರೆ ನನಗೆ ಇದೇ ಥರ ಬೇಕು, ಅದೇ ಥರ ನಾನು ಸ್ವಲ್ಪ ಹಠ ಮಾರಿ ಇದೇ ಥರ ಬೇಕು ಅಂತೆಲ್ಲ ಹೇಳಿ ಅದ್ರ ಪ್ರಕಾರನೇ ಮಾಡಿದ್ದಾರೆ. ಹೌ ಆಮ್ ಐ ಲುಕಿಂಗ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ವೆಲ್ಕಮ್. ಸೊ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಮೇಕಪ್ ಬೈ ಆಶಾ ಗೌಡ. ನೋಡಿ ಫ್ರೀ ಪ್ರಮೋಷನ್ ಮಾಡಿಬಿಟ್ಟೆ ನಾನು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ಫೀಲ್ ಬಂದಿರ್ಬೋದು ನಾವು ಎಷ್ಟು ಕಷ್ಟಪಡ್ತೀವಿ ಬಿಹೈಂಡ್ ದ ಸ್ಕ್ರೀನ್, ಹೆಂಗಿರುತ್ತೆ ಜರ್ನಿ ಎಲ್ಲ, ಅದೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಚೈತ್ರ ವಾಸುದೇವನ್ ಅಫಿಷಿಯಲ್, ಇವೆಂಟ್ ಫ್ಯಾಕ್ಟ್ರಿ ಅಫಿಷಿಯಲ್. ಇದನ್ನ ಕಟ್ ಮಾಡೋಂಗಿಲ್ಲ, ಹಾಕಬೇಕು. ಆಯಿತಾ? ಬಾಯ್.